ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು ನೀವೆಲ್ಲರೂ. ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು, ನೋಡಿ. ಓಕೆ, ಊಟ ಎಲ್ಲ ಆಗಿ ನಾ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡೋ ಅಂತ ಹೇಳಿ ಸ್ವಲ್ಪ ಹೊತ್ತು ಟಿವಿ ನೋಡಿದೆ. ಅದೇ ಜೀ ಕನ್ನಡ. ಊಟ ಮಾಡೋ ನಮ್ಮ ಜೊತೆ ಮಾಡ್ತಾ ಇದ್ರು, ಈಗ ನಿಮ್ಮ ಜೊತೆ ಮಾತಾಡೋದು. ಈಗ ಎಂತ ವಿಷಯ ಅಂತ ಹೇಳಿದ್ರೆ, ಆಗ ಸ್ವಲ್ಪ ಅರ್ಧದಲ್ಲಿ ನಿಲ್ಲಿಸಿದ್ರು, ಈಗ ವಾಪಸ್ ಕಂಟಿನ್ಯೂ ಮಾಡ್ತಿದ್ದೇವೆ. ಏನಂತ ಹೇಳಿದ್ರೆ, ನಮ್ಮ ಮಿಸ್ಸಸ್ಸಿನ ಟ್ಯಾಲೆಂಟ್ ಬಗ್ಗೆ ಯಾರು ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ಗೊತ್ತುಂಟು. ಮಾತಿನಲ್ಲಿ ಒಳ್ಳೆ ಟ್ಯಾಲೆಂಟ್ ಉಂಟು ಅವರಿಗೆ. ಹಾಗೆ ಈ ಟ್ಯಾಲೆಂಟ್ ಅನ್ನು ಉಪಯೋಗಿಸಿಕೊಂಡು ಕೆಲವರು, ನಾವೀಗ ಹೊಸತಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಇವಳ ಕೆಲವು 1 year ಆಯ್ತು ಅಷ್ಟೇ. ನಮ್ಮ ಈ ಟ್ಯಾಲೆಂಟ್, ಇವಳ ಮಾತಿನ ಶೈಲಿ ಮತ್ತೆ ಕೆಲವು ವರ್ಡ್ಸ್ ಅದನ್ನು ತಗೊಂಡು ಇನ್ನೊಬ್ರು ಸೀನಿಯರ್ ಹೇಳಿದ್ರೆ ಒಂದು 7-8 ವರ್ಷದ ಯೂಟ್ಯೂಬರ್ ಈಗ ನಮ್ಮದನ್ನೇ ಕಾಪಿ ಹಿಡಿತಾ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಇತ್ತು ವಿಷಯ, ನಾವು ಹೇಳಿದ್ರೆ ಇನ್ನೊಬ್ಬರ ನೋಡುದಿಲ್ಲ ಇತ್ತು. ಹಾಗೆ ಇವಳಿಗೆ ಕಮೆಂಟ್ಸ್ ಬಂತು. ಯಾವ್ದ್ರಲ್ಲಿ ಬಂತ ಹೇಳು? ಅದು ಯೂಟ್ಯೂಬ್ ಅಲ್ಲಿ ಕೆಲವರು ಸಬ್ಸ್ಕ್ರೈಬರ್ಸ್ ನಮ್ಮ ಹಳೆ ವಿಡಿಯೋಕ್ಕೆಲ್ಲ ಅಂದ್ರೆ ಕಮೆಂಟ್ಸ್ ಆಗ್ತಿದ್ರು, ಅಂದ್ರೆ ಹೇಳ್ತಿದ್ರು, ಮೇಡಮ್ ನಿಮ್ಮ ಹಾಗೆ ಮಾತಾಡುವಾಗ ಒಬ್ರು ಮಾತಾಡ್ತಾ ಇದ್ದಾರೆ ಅಂತೇಳಿ. ಆಗ ನಾನಷ್ಟು ಅಬ್ಸರ್ವ್ ಮಾಡಲಿಲ್ಲ, ಯಾಕೆಂತೇಳಿ ನಾನು ಹೆಚ್ಚಾಗಿ ಯೂಟ್ಯೂಬ್ ಇದು ಕೆಲವು ವಿಡಿಯೋಸ್ ನೋಡ್ತೇನೆ, ಕೆಲವು ವಿಡಿಯೋ ನೋಡ್ಲಿಕ್ಕೆ ಆಗುದಿಲ್ಲ ನಮಗೆ, ಎಲ್ಲ ವಿಡಿಯೋ ನೋಡ್ಲಿಕ್ಕೆ ಆಗ್ತದ ನಮಗೆ. ಹಾಗೆ ಹೀಗೆ ಹೇಳಿದ್ರು, ಒಂದು ಒಬ್ರು ಸಬ್ಸ್ಕ್ರೈಬರ್ಸೇ ನಮ್ದು, ಅವರೇ ಹೇಳ್ತಿದ್ರು, ನಿಮ್ದೇ ಕಾಪಿ ಹೊಡಿಯುದು ಮೇಡಮ್, ಸೇಮ್ ನಿಮ್ದೇ ಕಾಪಿ, ನೀವು ಹೇಗೆ ನಿಮ್ಗೆ ಮಾತಾಡೋ ಒಂದು ಸ್ಕಿಲ್ ಉಂಟು ಹಾಗೆ, ಬಟ್ ಅವ್ರಿಗೆ ಅಷ್ಟೊಂದಿಲ್ಲ, ಆದ್ರೂ ನೀವು ಚೆನ್ನಾಗಿ ಮಾತಾಡ್ತೀರಿ. ಕನ್ನಡ ಎಲ್ಲ ಒಂದು ಶುದ್ಧವಾದ ಕನ್ನಡ. ಇಂಗ್ಲಿಷ್ ಅದೇ ಇಂಗ್ಲಿಷ್ ಅನ್ನು ನೀವು ಜಾಸ್ತಿ ಬಳಕೆ ಮಾಡುದಿಲ್ಲ, ನಮ್ಗೆ ಅದು ಖುಷಿ. ಅಂದ್ರೆ ಆಕ್ಚುಲಿ ನಂದು ಕನ್ನಡ ವ್ಲಾಗ್ ಅಲ್ಲ, ಇಂಗ್ಲಿಷ್ ಅನ್ನು ನಂಗೆ ಜಾಸ್ತಿ ನಾ ಬಳಕೆ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಅದು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಕನ್ನಡವೇ ಮಾತಾಡ್ಬೇಕು, ಆಮೇಲೆ ಕನ್ನಡವೇ ನಮ್ದು ವ್ಲಾಗ್ಸ್ ಆಗಿರುವ ಕಾರಣ ಹಾಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕನ್ನಡದಲ್ಲಿ ಮಾತಾಡ್ತೇನೆ. ಹಾಗೆ ಅವರು ಸಬ್ಸ್ಕ್ರೈಬರ್ಸ್ ಒಂದೆರಡು ಸಲ ಹೇಳಿದ್ರು, ನಾನು ಆದಷ್ಟು ಮೈಂಡಿಗೆ ತಕೊಳ್ಳಿಲ್ಲ. ಆಮೇಲೆ ಪ್ರತಿ ಬಾರಿ ನನ್ಗೆ ಒಬ್ರು ಅಂತಲೇ ಅಲ್ಲ, ಕೆಲವರು ಹಾಕಿದ್ರು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ DM ಕೂಡ ಮಾಡಿದ್ರು. DM ಅಲ್ಲಿ ಹೇಳಿದ್ರು, ಹೀಗೆ ಸೇಮ್ ನಿಮ್ಮ ತರವೇ ಮಾತಾಡುವೊಬ್ರು ಇದ್ದಾರೆ. ಈಗ ನಮಗೆ ಪ್ಲಸ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅವರ ಎಕ್ಸ್ಪೀರಿಯನ್ಸ್ ಅಂತೆ, ಅಂದ್ರೆ ಅವರು ಒಂದು 8-9 ವರ್ಷ ಆಯ್ತಂತೆ ಬ್ಲಾಗ್ ಸ್ಟಾರ್ಟ್ ಮಾಡಿ. ಅವರ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಸೀನಿಯರ್ ಅವರು. ಹಾಗೆ ಅವರ ಮೊದಲ ವಿಡಿಯೋಲಿ ಅವರು ನೋಡ್ತಿದ್ರಂತೆ, ಬಟ್ ಈಗ ಅವರು ನನ್ನ ಹಾಗೆ ಮಾತಾಡ್ತಾ ಇದ್ದಾರೆ. ಮೇಡಮ್ ನೀವ್ ಹೇಗೆ ಮಾತಾಡ್ತಾ ಇದ್ರಿ, ನಿಮ್ಮದೇ ಕಾಪಿ, ಸೇಮ್ ನಿಮ್ದೇ ಕಾಪಿ ಅಂತ. ಕೆಲವು ವಿಶೇಷ ಆಗಿ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ, ಇಲ್ಲಾಂದ್ರೆ ಒಂದು ಏರಿಯಾದ ಬಗ್ಗೆ ಮಾತಾಡ್ತೇವೆ. ಈಗ ಅವರು ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ಅದನ್ನೆಲ್ಲ ನಮಗೆ ಹಾಕ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಈಗ ಮುಂಚೆ ಅದಲ್ಲೆಲ್ಲ ಇತ್ತು. ಮತ್ತೆ ನಮ್ಮ ಮಕ್ಕಳ ಬಗ್ಗೆ ಸಹ ಹಾಗೆ, ನಮ್ಮ ಮಕ್ಕಳು ಮುಂಚೆ ಸ್ಟಾರ್ಟಿಂಗ್ ಇಂದಲೇ ಒಳ್ಳೆ ಟ್ಯಾಲೆಂಟ್, ಅವರು ಮುಂಚಿನ ಟ್ಯಾಲೆಂಟ್ ಇಬ್ರು. ಆ ಟ್ಯಾಲೆಂಟ್ ಅಲ್ಲಿ ಅವರು ಕಾರಲ್ಲಿ ಹೋಗುವಾಗ ನಾವು ಹೋಗುವಲ್ಲಿ ಕಾಮಿಡಿ ಮಾಡಿ ಮಾತಾಡೋಣ. ಈಗ ಅವರ ಮಕ್ಕಳ ಸಮೇತ ಅದೇ ರೀತಿ ಕಲ್ತಿದ್ದಾರೆ. ಮುಂಚೆ ಅವರ ಮಕ್ಕಳ ಸಮೇತ ವಿಡಿಯೋದಲ್ಲಿ ಬರ್ಲಿಕ್ಕಿಲ್ಲ ಇತ್ತು, ಏನಿಲ್ಲ ಇತ್ತು, ಮಕ್ಕಳು ಮಾತಾಡ್ತಾ ಕೂಡ ಇಲ್ಲ ಆಯ್ತಂತೆ. ಹಾಗೆ ಈಗ ನಮ್ಮ ಮಕ್ಕಳನ್ನು ನೋಡಿ ಅವ್ರು ಕಲ್ತಿದ್ದಾರೆ. ಅಲ್ಲ, ನಮ್ಗೇನು ಇದ್ರಲ್ಲಿ ಬೇಜಾರಿಲ್ಲ, ನಮಗೆ ಪ್ಲಸ್. ಯಾಕಂತ ಹೇಳಿದ್ರೆ ನಮ್ಮದು ನೋಡಿ ಇನ್ನೊಬ್ರು ಕಲಿತಿದ್ದಾರಲ್ಲ. ಮತ್ತೆ ಇದು ನಮ್ಮ ಸಬ್ಸ್ಕ್ರೈಬರ್ ಕೆಲವರು ಗೊತ್ತಾಗಿರ್ತದೆ, ಅವ್ರಿಗೆ ಸಹ ಒಂದು ಗೊತ್ತಾಯ್ತಲ್ಲ ವಿಷಯ ಏನು ಅಂತ ತಿಳ್ಕೊಂಡು ಗೊತ್ತಾಯ್ತಲ್ಲ, ನಮಗೆ ಪ್ಲಸ್. ಅದು ಅವರು ಮಾಡಿದ್ರು ನಮಗೆ ಪ್ಲಸ್. ಹೇಳಿದ್ರೆ ನಮ್ಮ ನಂತರದ ವಿಡಿಯೋ ಅವರು ಬಿಡುದು, ನಮಗೆ ಪ್ಲಸ್. ಅದು ಏನು ತೊಂದರೆ ಇಲ್ಲ, ನಮಗೆ ಬೇಜಾರಿಲ್ಲ. ಇನ್ನು ಮಾಡ್ಲಿ, ಅವರು ಮುಂದಕ್ಕೆ ಮಾಡಿಕೊಂಡು ಹೋಗ್ಕೊಂಡಿರ್ಲಿ, ನಮಗೆ ಒಂದು ಪ್ಲಸ್ ಅದು. ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಸ್ವಲ್ಪ ಬೇಜಾರಾಗ್ತದೆ. ಯಾಕಂತ ಹೇಳಿ, ಎಂತ ಮೇಡಮ್ ನಿಮ್ಮಾಗೆ ಮಾತಾಡುದು, ನಿಮ್ಮದೇ ಶೈಲಿ, ಅಂದ್ರೆ ನಿಮ್ಮದೆಲ್ಲ ಕಾಪಿ ಮಾಡುದು, ನೀವು ಹೇಗೆ ನಿಮ್ಮ ಮಾತಾಡೋ ಸ್ಕಿಲ್ ಹೇಗೆ ಅವ್ರು ಕೂಡ ಅದನ್ನೇ ಒಂಥರ ಮಾತಿನಲ್ಲಿ ನಮ್ಗೆ ಗೊತ್ತಾಗ್ತಾ ಉಂಟಂತ. ಆದ್ರೂ ನಾನು ಅದಕ್ಕೆ ಬೇಜಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿದ್ರೆ, ನಾವು ಯಾರಿಗೆ ಕೂಡ ಒಂದು ಅಸೂಯೆ ಪಡುವವರು ಕೂಡ ಅಲ್ಲ. ನಮ್ಮ ಫ್ಯಾಮಿಲಿ ನಮ್ಮನ್ನು ನೋಡಿ ಕಲಿತಾರಲ್ಲ, ಅದನ್ನಂತೇಳಿ ನಾವು ಖುಷಿ ಪಡ್ತೇವೆ. ಯಾಕೆಂದ್ರೆ ಯಾರು ಕೂಡ ಬೆಳಿಬೇಕು. ಅವರು 8 ವರ್ಷದವರು, ನಾವಂತೇಳಿ 1 year ಆದದಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕೂಡ ನಮ್ಗೆ ದೇವರ ದಯದಿಂದ ಸಬ್ಸ್ಕ್ರೈಬರ್ ಕೂಡ ಹೈಯೆಸ್ಟ್ ಆದ್ರು, ಅಷ್ಟೇ ಅಲ್ಲ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯ್ತು. ನಮ್ದು 7 ತಿಂಗಳಲ್ಲೇ ಸಬ್ಸ್ಕ್ರೈಬರ್ ಆಯ್ತು, 1,000 ಪ್ಲಸ್ ವಾಚ್ ಟೈಮ್ ಆಯ್ತು. ಈಗ ನಮ್ಮ ಸಬ್ಸ್ಕ್ರೈಬರ್ 5K ಆಗಿದೆ. 5K ಜಾಸ್ತಿ ಹೇಳಿಕೊಂಡಿದ್ದು ನಾವು ಇದು ಮಾಡುವ ಫಂಕ್ಷನ್ ಹತ್ರ, ಅದು ಕೇಕ್ ಕಟಿಂಗ್ ಮಾಡಬೇಕು, ತೊಂದರೆ ಇರಲಿ.
ನೆಕ್ಸ್ಟ್ ನೋಡುವ 10 ಆಗಲಿ, 10 ಆದ ಕೂಡಲೇ ನಾವು ಮಾಡುವ ಗ್ರ್ಯಾಂಡ್ ಫಂಕ್ಷನ್ ಮಾಡುವ. ಎಲ್ಲ ನಮ್ಮ ಫ್ರೆಂಡ್ಸ್ನವ್ರನ್ನ ಕರ್ಕೊಂಡು ಬಂದು ಗ್ರ್ಯಾಂಡ್ ಫಂಕ್ಷನ್ ಮಾಡುವ. 10,000 ಆಗಲಿ ಅಂತ ಹೇಳಿದ್ದೇನೆ. ಏನೋ ಪೆಂಡಿಂಗ್ ಇಟ್ಟಿದ್ದೇವೆ. ಈಗ 10,000 ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು. ಮತ್ತೊಂದು ಫ್ರೆಂಡ್ಸ್ ಏನಂದ್ರೆ, ಈಗ ನಾವು ರೀಲ್ಸ್ ಎಲ್ಲ ನಮ್ಗೆ ಅಮೌಂಟ್ ಎಲ್ಲ ಏನು ಬರುದಿಲ್ಲ. ಈಗ ನಾವು ರೀಲ್ಸ್ ಎಲ್ಲ ಮಾಡ್ತಿದ್ದೇವೆ ನೋಡಿ, ಇದಕ್ಕೆಲ್ಲ ಅಮೌಂಟ್ ಎಲ್ಲ ಬರುದಿಲ್ಲ. ಅಂದ್ರೆ ಕೆಲವರಲ್ಲಿ ಇರ್ಬೋದು ಇವರಿಗೆ ರೀಲ್ಸ್ ಮಾಡ್ತಾರೆ ಏನು ಅಮೌಂಟ್ ಬರ್ತದೆ ಇಲ್ಲ ಅಂತದ್ದು ಯಾವುದು 1 ರೂಪಾಯಿ ಕೂಡ ಬರೋದಿಲ್ಲ. ನಾವೇ ಖರ್ಚು ಮಾಡಿ ನಾವೇ ಮಾಡ್ತಿದ್ವಿ. ಯಾಕೋಸ್ಕರ ಮಾಡ್ತಿದ್ದೇವೆ ಅಂತ ಹೇಳಿ, ನಮ್ಮ ಜನತೆಗೋಸ್ಕರ. ಯಾಕೆಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಗೆ ಒಂದು ಪ್ರತಿಭೆ ಉಂಟು. ಆ ಪ್ರತಿಭೆಯನ್ನು ಒಂದು ತೋರಿಸ್ಬೇಕಲ್ಲ, ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಹಾಗೆ ಅಂತೇಳಿ ನಾವು ತೋರಿಸುದು. ಯಾಕಂತ ಹೇಳಿ ದೂರ ದೂರ ಸ್ಟೇಜಿಗೆ ಹೋಗಿ ಮಾಡುವಷ್ಟು ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ದೂರ ದೂರ ಹೋಗುವಷ್ಟು ನಮ್ಗೆ ಒಂದು ಒಳ್ಳೊಳ್ಳೆ ಅಪರ್ಚುನಿಟಿ ಬಂದಿದೆ. ಅದಲ್ಲದೆ ಫಿಲ್ಮ್ ಅಲ್ಲಿ ಕೂಡ ನಮ್ಗೆ ಶಾರ್ಟ್ ಫಿಲ್ಮ್ ಅಲ್ಲಿ ಕೂಡ ಕರೆದಿದ್ದಾರೆ ಮೈಸೂರಿಗೆ. ಅದು ನಾವು ಹೋಗುದಿಲ್ಲ, ಯಾಕಂದ್ರೆ ಮಕ್ಕಳ ಎಜುಕೇಶನ್ ಮತ್ತೆ ನಮ್ಮ ಜಾಬ್ ನಮಗೆ ಅಂದ್ರೆ ಹಸ್ಬೆಂಡ್ ಮೇನ್ ಅಂತ ಹೇಳಿದ್ರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಆಫೀಸರ್ ಆಗಿದ್ದಾರೆ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಅದು. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಜಾಸ್ತಿ ಗೌರವ ಕೊಡ್ತೇವೆ. ಅಷ್ಟೇ ಅಲ್ಲ, ಮತ್ತೆ ಅವರಿಗೆ ಅಷ್ಟು ಒಂದು 6 ಮಂತ್ ಎಲ್ಲ ರಜೆ ಕೊಡುದಿಲ್ಲ. ಒಂದು ಕೊಟ್ರೆ ಒಂದು 2 ಮಂತ್ ಎಲ್ಲ ಲೀವ್ ಸಿಗ್ಬೋದು. ಬಟ್ 6 ಮಂತ್ ಅಲ್ಲ ಸಿಗ್ಬೋದು, ಆದ್ರೂ 6 ಮಂತ್ ಎಲ್ಲ ನಮ್ಗೆ ಅಲ್ಲಿ ಸ್ಟೇ ಮಾಡ್ಬೇಕು ಮೈಸೂರಲ್ಲಿ. ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ. ಹಾಗೆ ನಾವು ಒಟ್ಟಿಗೆ ಫ್ಯಾಮಿಲಿ ಇರುದು, ಹಾಗೆ ಸಪರೇಟ್ ಆಗಿ ಮಕ್ಕಳಂತ ಎಜುಕೇಶನ್ ತುಂಬಾ ಇದಾಗ್ತಲ್ಲ. ಮಕ್ಕಳ ಎಜುಕೇಶನ್ ಅಂತ ಹೇಳಿದ್ರೆ ಮಾಡಿದ್ದು ಒಂದು ಕುಶಲಲ್ಲಿ ಒಂದು ಟೈಮ್ ಪಾಸ್ ಅಂತ ಮಾಡಿದ್ದು. ನಾವು ಅಂತ ಹೇಳಿದ್ರೆ ಒಂದು ಟ್ಯಾಲೆಂಟ್ ಅಲ್ಲ, ಹಾಗೆ ಟ್ಯಾಲೆಂಟ್ ಅನ್ನು ಒಂದು ಜನತೆಗೆ ತೋರಿಸ್ಬೇಕು ನಮ್ದು. ಹಾಗೆ ಒಮ್ಮೆ ರೀಲ್ ಮಾಡಿದಾಗ ಅದ್ರಲ್ಲಿ ಒಂದು ಪಾಪ್ಯುಲರ್ ಆದೆವು. ಹಾಗೆ ನಮ್ದಾಗ ಬೇರೆ ಅಕೌಂಟ್ ಕೂಡ ಇತ್ತು, ಅದ್ರಲ್ಲಿ ಪಾಪ್ಯುಲರ್ ಆಗ್ತಾ ಬಂದ್ವಿ. ಆಮೇಲೆ ಬೇರೆ ಅಕೌಂಟ್ ಮಾಡಿಕೊಂಡು ನಾವು ಹೀಗೆ ಒಂದು ಪಾಪ್ಯುಲರ್ ಆದೆವು. ಅದು ಮತ್ತೆ ಕೆಲವು ಕಡೆ ಹೋದಲ್ಲಿ ನಮ್ಮನ್ನು ಗುರುತಿಟ್ಕೊಂಡು ನಮ್ಮ ಸೆಲ್ಫಿ ನಂದೇ ತೆಗ್ದಿದ್ದಾರೆ. ಸೆಲ್ಫಿ ಎಲ್ಲ ಅಂದ್ರೆ ಇವರ ಹೈಯೆಸ್ಟ್ ಇವರ ಪೆಟ್ರೋಲ್ ಬಂಕ್ ಅಲ್ಲಿ ಕೂಡ ಹೋದಾಗ, ಇವರ ಡಿಪಾರ್ಟ್ಮೆಂಟ್ ಗಾಡಿಯಲ್ಲಿ ಹೋದಾಗ ಕೂಡ ಹೆಚ್ಚಿನ ಅವರು ಸೆಲ್ಫಿ ತೆಗ್ದಿದ್ದಾರೆ. ನಾವು ಅಷ್ಟು ಗೆಸ್ ಮಾಡುದಿಲ್ಲ, ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಹೀಗೆಲ್ಲ ಅಂತಕೊಂಡು ಆಯ್ತು, ಹೌದು ಆಯ್ತು. ಅದೊಂದು ಖುಷಿ ಅಲ್ಲ ನಮ್ಗೆ, ಅದೊಂದು ಹೆಮ್ಮೆ ವಿಷಯ. ಮತ್ತೆ ನಮ್ಗೆ 1 ರೂಪಾಯಿ ದುಡ್ಡು ಬರುದಿಲ್ಲ, ಇದ್ರಲ್ಲಿ ಏನು ಹಣ ಬರುದಿಲ್ಲ ನಮ್ಗೆ ರೀಲ್ಸ್ ಅಲ್ಲಿ. ಹಾಗೆ ಎಸ್ಪೆಷಲಿ ನಾನು ಹೇಳ್ತಿದ್ದೆ, ರೀಲ್ಸ್ ಅಲ್ಲಿ ಅಂತ 1 ರೂಪಾಯಿ ದುಡ್ಡು ಬರುದಿಲ್ಲ. ನಮ್ಮ ಒಂದು ಮನೋರಂಜನೆ ಕೊಡುದು ನಾವು ಜನತೆಗೆ ಅಂತ ಹೇಳಿದ್ರೆ, ಒಂದು ಮನೋರಂಜನೆ ಕೊಡ್ತಿದ್ದೇವೆ ಅಷ್ಟೇ. ಈ ವಿಷಯವನ್ನು ಮುಂಚೆ ಹೇಳ್ಬೇಕಂತಿದ್ದು, ಬಟ್ ಬೇಡ ಅಂತ ಬಿಟ್ಟು ಇರ್ಲಿ ತೊಂದರೆ ಇಲ್ಲ ಅಂತ. ಅಂದ್ರೆ ಬಟ್ ಈಗ ನಮ್ಗೆ ನಮ್ಮ ಸಾಫ್ಟ್ವೇರ್ ಎಲ್ಲ DM ಎಲ್ಲ ಮೆಸೇಜ್ ಹಾಕ್ತಿದ್ದಾರಲ್ಲ, ಇನ್ಸ್ಟಾಗ್ರಾಮ್ ಟೀಮ್ ಅಲ್ಲಿ ಮೆಸೇಜ್ ಹಾಕ್ತಿದ್ದಾರೆ. ಯಾಕಂದ್ರೆ ನೀವು ಅದನ್ನ ಒಂದ್ಸಲ ಹೇಳ್ಬೇಕು. ಯಾಕಂದ್ರೆ ಅವರಿಗೂ ಗೊತ್ತಾಗ್ಲಿ, ಅವ್ರು ನಿಮ್ಮ ವಿಡಿಯೋ ನೋಡ್ತಾ ಇರುವಾಗ ನಿಮ್ಮದನ್ನು ಕಾಪಿ ಮಾಡ್ತಾರೆ ಅಂತ ಅವರಿಗೆ ಸಹ ಗೊತ್ತಾಗ್ಲಿ ಅಂತ ಕೊಂಡು, ಅದಕ್ಕೋಸ್ಕರವೇ ನಾವು ಇವತ್ತು ಬಂದಿದ್ದೇವೆ ಹೇಳಲಿಕ್ಕೆ. ಹೇಳಿದ್ರೆ ಆ ವಿಷಯ ಮಾತಾಡ್ಲಿಕ್ಕೆ ಪ್ರಸ್ತಾಪನೆ ಮಾಡ್ಲಿಕ್ಕೆ ಇಲ್ಲ ಇತ್ತು. ಮತ್ತೆ ಈಗ ನಾನು ಮಾತಾಡೋ ವಿಷಯ ಏನಂದ್ರೆ, ಈಗ ನನಗೆ ಮಾತಾಡೋ ಒಂದು ಕಲೆ ಉಂಟು. ಅದು ಹೇಗೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಮೊದಲೇ ಸ್ಮಾರ್ಟ್. ನಾನು ಕಾಲೇಜಲ್ಲಿ ಇರುವಾಗಲೂ ಕೂಡ ನಾನು ಎಲ್ಲದರಲ್ಲಿ ಕೂಡ ಫಸ್ಟ್. ನಿಮ್ದು ಸ್ಟಡೀಸ್ ಅಲ್ಲಿ ಆಗಲಿ, ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಅಲ್ಲದೆ ಎಲ್ಲದರಲ್ಲಿ ಕೂಡ ಮುಂದೆ ಇದ್ದೇನೆ. ಡ್ಯಾನ್ಸ್ ಅಲ್ಲಿ ಅಂತೂ ಸೂಪರ್, ಮುಂಚಿನಲ್ಲೇ ಸಣ್ಣದಿರುವಾಗಲೇ ಡ್ಯಾನ್ಸ್ ಅಲ್ಲಿ. ನಮ್ಮದು ಮಾತಿನ ಕಲೆ ಇಲ್ಲ, ಇವರು ಮಾತಿನ ಕಲೆಯಲ್ಲಿ ಒಳ್ಳೆಯಿದ್ರು, ಮಾತಿನಲ್ಲಿ ಎಲ್ಲ. ಹಾಗೆ ನಾವು ಆ ಕಲೆಯಲ್ಲಿ ಸ್ವಲ್ಪ ಹಿಂದೆ, ಹಾಗೆ ಮಾತಾಡ್ಲಿಕ್ಕೆ ಸಹ ನಮಗೆ ಗೊತ್ತಿರೋದು. ಹಾಗೆ ಇವರೇ ಎಲ್ಲ ಈ ವ್ಲಾಗ್ಸಿಗೆಲ್ಲ ನಮ್ಮ ಬಾಸ್, ಬಾಸ್ ಎಲ್ಲ ಇವರೇ. ಪಂಚಾಯತ್ ಮೆಂಬರ್ ಆಗಿದ್ದೆ ಅಲ್ಲ, ಆಗಲೂ ಕೂಡ ಆಡಳಿತ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿದ್ದೇನೆ. ಹಾಗೆ ಮಾತು ಕೂಡ ಅಷ್ಟೇ, ಸ್ಪೀಚ್ ಎಲ್ಲ ಮಾಡ್ತಿದ್ದೆ ನಾನು. ಅದೆಲ್ಲ ಒಂದು ಅಂದರೆ ಹೊರಗಡೆ ಎಲ್ಲ ನನ್ನನ್ನು ಔಟ್ಸೈಡ್ ಎಲ್ಲ ಹೆಚ್ಚಿನವರೊಂದು ಗೌರವಪೂರ್ವಕವಾಗಿ ಒಂದು ಗೆಸ್ಟ್ ಆಗಿ ಕರಿತಿದ್ರು. ಹಾಗೆ ನಾನು ಹೋಗ್ತಿದ್ದೆ. ಹಾಗೆ ಹೋಗ್ತಿದ್ದಾಗ ನಾನು ತುಂಬ ಹೆಚ್ಚಾಗಿ ತುಂಬ ಮಾತಾಡ್ತೇನೆ. ಅದು ಎಲ್ಲರಿಗೂ ಕೂಡ ಇಷ್ಟ ಆಗ್ತಿತ್ತು. ಅದೇ ಮಾತಿನ ಕಲೆ, ಅದು ಎಲ್ಲರೂ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ರೀಲ್ಸಲ್ಲಿ ಕೂಡ ನಾವು ಪಾಪ್ಯುಲರ್ ಆದ ಕೂಡಲೇ ರೀಲ್ಸ್ ಮಾಡಿ ನಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆ ಪಾಪ್ಯುಲರ್ ಆದೆವು, ಫೇಮಸ್ ಆದೆವು. ಹಾಗೆ ಎಲ್ಲರೂ ಕೂಡ ನಮ್ಗೆ ಹೇಳಿದ್ರು, ಮೇಡಮ್ ನೀವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಚಾನಲ್ ಓಪನ್ ಮಾಡಿ ಅಂತ. ನನಗೆ ಅದೆಲ್ಲ ಅಷ್ಟೊಂದು ಮೈಂಡ್ ಇಲ್ಲ ಇತ್ತು. ಯಾಕಂತ ಹೇಳಿದ್ರೆ ನಾನು ಅದರಲ್ಲೆಲ್ಲ ಅಂದರೆ ಅಷ್ಟೊಂದು ಇಂಟ್ರೆಸ್ಟೆಡ್ ಅಲ್ಲ ನಾನು. ಹಾಗೆ ಹಸ್ಬೆಂಡಲ್ಲಿ ಹೇಳ್ತಿದ್ದೆ, ಇಂಥ ಯೂಟ್ಯೂಬ್ ಚಾನಲ್ ಎಲ್ಲರೂ ಓಪನ್ ಮಾಡ್ಲಿಕ್ಕೆ ಹೇಳ್ತಾರೆ, ಇಂಥ ಮಾಡುದಾ ಅಂತೇಳಿ. ಹಾಗೆ ಹಸ್ಬೆಂಡ್ ಹೇಳ್ತಿದ್ರು, ಅಂದರೆ ನಮ್ಮ ಮಾತು ಕೇಳಲಿಕ್ಕೆ, ಈಗ ನಮ್ಮ ಫ್ಯಾಮಿಲಿ ತೋರಿಸ್ಲಿಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲೇಬೇಕು ಅಂತ ಹೇಳ್ತಿದ್ರು. ಯಾಕಂತ ಹೇಳಿದ್ರೆ ನಮಗೆ ಬೇರೆ ಏನು ಆಪ್ಷನ್ ಇಲ್ಲ. ಅಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ, ಫೇಸ್ಬುಕ್ ಅಲ್ಲಿ ಅದನ್ನು ವಿಷಯವನ್ನು ಪ್ರಸ್ತಾಪಿಸ್ಲಿಕ್ಕೆ ಆಗುದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಖಾಲಿ ನಾವು ಅದೇ ನಮ್ದು ರೀಲ್ಸ್ ಅಂತದಿರ್ತದೆ. ನಾವು ಸ್ವಲ್ಪ ಜಾಸ್ತಿ ಮಾತಾಡ್ಲಿಕ್ಕೆ ಆಪ್ಷನ್ ಇಲ್ಲ ಅದರಲ್ಲಿ. ಮತ್ತೆ ಯಾವ್ದ್ರಲ್ಲಿ ಕೂಡ ಆಪ್ಷನ್ ಇಲ್ಲ ಅಲ್ಲ ಜಾಸ್ತಿ. ಹಾಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಹಸ್ಬೆಂಡ್ ಹೇಳಿದ್ರು,
ಎಲ್ಲರೂ ತುಂಬಾ ಇದು ಮಾಡ್ತಾರಲ್ಲ, ನಮ್ಮ ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಟ್ಟಿದ್ದಾರೆ ನೋಡು. ಅದಕ್ಕೆ ಸಹ ಒಂದು ಭಾಗ್ಯ ಬೇಕು. ಆಮೇಲೆ ಬಯಸದೆ ಬಂದ ಭಾಗ್ಯ ಹೇಳ್ಬೋದು, ಬಯಸದೆ ಬಂದ ಭಾಗ್ಯ. ಈ ಒಂದು ಭಾಗ್ಯವನ್ನು ನಾವು ಯಾಕೆ ಒಂದು ದುರುಪಯೋಗ ಮಾಡುದಂತ ಹೇಳಿ ಈ ಒಂದು ಅವಕಾಶವನ್ನು ನಾವು ಅದನ್ನು ಬಳಸಿಕೊಂಡು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ವು. ಇದರಲ್ಲಿ ನಮಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನೋಡಿ ಹೆಚ್ಚಿನ ಸಂಸಾರಗಳು ಒಂದು ಸರಿಯಾಗಿದೆ, ಅದೊಂದು ಪ್ಲಸ್ ಪಾಯಿಂಟ್. ಅಂದ್ರೆ ಹೆಚ್ಚಿನ ಗಂಡ ಹೆಂಡತಿ ಕೂಡ ನಮ್ಮ ವಿಡಿಯೋನ ಇಷ್ಟಪಡ್ತಾರೆ, ಮತ್ತೆ ನಮ್ಮ ಡ್ಯಾನ್ಸ್ ಅನ್ನು ನೋಡಿ ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಸಂಸಾರದಲ್ಲಿ ತುಂಬಾ ಬದಲಾವಣೆಗಳು ಸಂಸಾರದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅಂತೆ. ನಿಮ್ಮನ್ನು ನೋಡಿ ನಾವು ಕಲಿತಿದ್ದೇವೆ ವಿಡಿಯೋ ನೋಡಿ. ಅಂದ್ರೆ ಕೆಲವು ಮನೆಯಲ್ಲಿ ಗಲಾಟೆ ಆಗಿತ್ತು, ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಆಗ್ತಿತ್ತು, ಆದ್ರೆ ನಿಮ್ಮ ವಿಡಿಯೋ ನೋಡಿಕೊಂಡು ಈ ಗಂಡ ಹೆಂಡತಿಯಲ್ಲಿ ಹೆಂಡತಿಗೆ ಡ್ಯಾನ್ಸ್ ಮಾಡೋ ಒಂದು ಇಂಟ್ರೆಸ್ಟ್ ಇರ್ತದೆ, ಅವರು ಗಂಡ ಬಿಡುದಿಲ್ಲ, ಆ ರೀತಿಯಲ್ಲಿ ಇತ್ತು. ಆಮೇಲೆ ನಮ್ಮದನ್ನು ನೋಡಿಕೊಂಡು ಲಾಸ್ಟ್ ಗಂಡ ಅದು ನಮಗೆ ಮೆಸೇಜ್ ಹಾಕಿದ್ದಾರೆ ಒಬ್ರು, ನಿಮ್ಮನ್ನು ನೋಡಿಕೊಂಡು ನಾನು ಗಂಡ ತೋರಿಸಿ ನಿಮ್ಮ ಡ್ಯಾನ್ಸ್ ಎಲ್ಲ ತೋರಿಸಿ, ಹಾಗೆ ಅದೊಂದು ಖುಷಿ ನಮಗೆ. ನಮ್ಮ ನೋಡಿಕೊಂಡು ಇನ್ನೊಬ್ರು ಇದು ಮಾಡಿದಾರಲ್ಲ ಅಂತ. ಮತ್ತೆ ಏನು ನಮ್ಗೆ ಏನು ಇದ್ರಲ್ಲಿ ಏನು ಲಾಭ ಅಂತೇಳಿ ಏನಿಲ್ಲ ನಮ್ಗೆ. ಅಂದ್ರೆ ಒಂದು ಫ್ಯಾಮಿಲಿ ಒಳ್ಳೇದಿರ್ತದಲ್ಲ, ಅದು ನಮ್ಗೆ ಒಂದು ಒಂದು ಖುಷಿ ತರುವ ವಿಷಯ. ಅಂದ್ರೆ ಖುಷಿ ತರುವ ವಿಷಯ ಒಂದು ಫ್ಯಾಮಿಲಿಯಲ್ಲಿ ನಮ್ಮನ್ನು ನೋಡಿ ಒಂದು ಫ್ಯಾಮಿಲಿ ಚೇಂಜಸ್ ಆಗುದು, ಒಂದು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಗಂಡ ಹೆಂಡತಿ ಮಕ್ಕಳು, ಅದು ಸಂತೋಷವಲ್ಲ ಅದು ಕೂಡ. ಅಂದ್ರೆ ನಿಮ್ಮ ಫ್ಯಾಮಿಲಿ ಒಳ್ಳೇದಿದ್ರೆ ನಮಗೂ ಕೂಡ ಸಂತೋಷ, ಅದನ್ನ ನಾವು ನೋಡಿ ಖುಷಿ ಪಡ್ಬೇಕು ಅಷ್ಟೇ ಹೇಳುದು ನಾನು. ಆಮೇಲೆ ಅಂತ ಹೇಳಿದ್ರೆ ಅದೇ ಅದಕ್ಕೋಸ್ಕರ ನಾನು ಕೂಡ ಯೂಟ್ಯೂಬ್ ಚಾನಲ್ ಅಂದ್ರೆ ಆರಂಭ ಮಾಡಿದೆ. ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಮಗೆ ಸಬ್ಸ್ಕ್ರೈಬರ್ ಎಲ್ಲ ಆದ್ರೂ ಒಂದು 3 ತಿಂಗಳಲ್ಲಿ ಪಿಕಪ್ ಆಯ್ತು ನಮ್ದು. ಹಾಗೆ ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಎಲ್ಲ ಬೇಗ ಬೇಗ ಆಯ್ತು. ಇನ್ನು ನಮ್ದು ಅಂದ್ರೆ ಇದು ವಿಡಿಯೋಸ್ ಹಾಕ್ಬೇಕು, ನಾವು ಹಾಕ್ತಾನೆ ಇರ್ಬೇಕು. ಮತ್ತೆ ನಮ್ಗೆ ಏನು ಇದ್ರಲ್ಲಿ ಏನು ಹೆಚ್ಚಿನ ಲಾಭ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ರೀಲ್ಸ್ ಅಲ್ಲಿ ಮೇನ್ ಆಗಿ ರೀಲ್ಸ್ ಅನ್ನು ನಾವು ಮಾಡುದು ಯಾಕಂತ ಹೇಳಿದ್ರೆ ಒಂದು ಮನೋರಂಜನೆಗೋಸ್ಕರ ಮಾತ್ರ. ಅಂದ್ರೆ ನಾವು ಹೇಗೂ ಖುಷಿಯಲ್ಲಿದ್ದೇವೆ, ಜನತೆಯನ್ನು ಕೂಡ ನಾವು ಖುಷಿ ಪಡಿಸೋದು, ಜನತೆಗೆ ಒಂದು ಮನೋರಂಜನೆ ಕೊಡುದು. ಆಮೇಲೆ ನಮ್ಮ ಟ್ಯಾಲೆಂಟ್ ಏನುಂಟು ಅದನ್ನೊಂದು ನಾವು ಪ್ರದರ್ಶನ ಮಾಡುದು ಅಷ್ಟೇ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಹಾಗೆ ನಾವು ಇದರಲ್ಲಿ ನಾವು ತೋರಿಸ್ತಿದ್ದೇವೆ. ಇದರಲ್ಲಿ ನೋಡಿ, ನಾವು ಸ್ಟೇಜ್ ಹೋಗ್ಬೇಕಂತಿಲ್ಲ, ಅಲ್ಲ ನೀವು ಅಲ್ಲಿ ಫಂಕ್ಷನ್ ಬರ್ಬೇಕಂತಿಲ್ಲ, ಖಾಲಿ ಕೂತ್ಕೊಂಡಲ್ಲಿ ಮೊಬೈಲಲ್ಲಿ ಸರ್ಚ್ ಮಾಡಿಕೊಂಡು ನೋಡಿದ್ರೆ ಆಯ್ತು. ಹಾಗೆ ಅದರಲ್ಲೇ ಎಲ್ಲ ಬರ್ತದೆ, ಡ್ಯಾನ್ಸ್ ಬರ್ತದೆ, ಎಲ್ಲ ಕಾರ್ಯಕ್ರಮ ಬರ್ತದೆ. ಹಾಗೆ ಜನರಿಗೆ ಒಂದು ಖುಷಿ. ಯಾಕಂದ್ರೆ ಎಲ್ಲಿ ಹೋಗ್ಬೇಕಂತಿಲ್ಲ, ನಾಟಕ ಎಲ್ಲ ಇದ್ರೆ ಮುಂಚೆ ನಾವು ಬೇರೆ ಬೇರೆ ಕಡೆ ಹೋಗ್ತಿದ್ವು, ಈಗ ಅದೆಲ್ಲ ಮೊಬೈಲ್ ಎಲ್ಲ. ಅದಕ್ಕೆ ಸಹ ಮೊಬೈಲಲ್ಲಿ ನಾವೊಂದು ಎಂಟರ್ಟೈನ್ಮೆಂಟ್ ನಿಮಗೆ ಕೊಟ್ಟಿದ್ದೇವೆ, ನಮ್ಮ ಏನೊಂದು ಟ್ಯಾಲೆಂಟ್ ಅನ್ನು ನಿಮಗೆ ತೋರ್ಪಡಿಸಿದ್ದೇವೆ. ಲೈಕ್ಸ್ ಎಲ್ಲ ನಿಮ್ದು, ಅದಕ್ಕೆ ನಾವೇನು ಇದು ಮಾಡುದಿಲ್ಲ, ಅದೆಲ್ಲ ನಿಮ್ಗೆ ಹೇಗೆ ಖುಷಿ ಆಗ್ತದೆ ಅದೇ ರೀತಿಯಲ್ಲಿ. ಆದ್ರೂ ಕೂಡ ನಮ್ಗೆ ದೇವರ ದಯದಿಂದ ನಮ್ಮ ಜನತೆ ಅಂತಲ್ಲ, ಕೋಟ್ಯಾಂತರ ಅಭಿಮಾನಿಗಳು ನಮ್ಮನ್ನು ತುಂಬಾ ಇಷ್ಟಪಟ್ಟುಕೊಂಡು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವರು ಹೇಳ್ತಾರೆ, ಹೆಚ್ಚಿನವರು, ಕೆಲವರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಹೆಚ್ಚಿನ ಕಮೆಂಟ್ ಬರುದಂತ ಹೇಳಿದ್ರೆ, ಮೇಡಮ್ ಅಂಡ್ ಸರ್, ನಾವು ಹೊರಗೆ ಡ್ಯೂಟಿಯಲ್ಲಿ ಎಷ್ಟೇ ಬ್ಯುಸಿ ಇದ್ರು ನಮ್ಗೆ ಒಂದು ಸ್ಟ್ರೆಸ್ ಆಗ್ತದೆ ಮೈಂಡಿಗೆ, ಆದ್ರೆ ಮನೆಗೆ ಬಂದು ನಿಮ್ಮ ವಿಡಿಯೋಸ್ ನೋಡಿದ ಕೂಡಲೇ ಎಲ್ಲವೂ ಮರ್ತೋಗ್ತಾರೆ ಅಂತ ಹೇಳ್ತಾರೆ. ಅದನ್ನು ತುಂಬಾ ಖುಷಿ ಆಗ್ತದೆ ನೋಡಿ. ಮತ್ತೆ ಎಷ್ಟೋ ಜನ ಅಕ್ಕ ಮಾಮ ಅಂತ ಒಂದು ಮೆಸೇಜ್ ಹಾಕ್ತಾರೆ, ಅಕ್ಕ ಮಾಮ ಸೂಪರ್ ಆಗಿ ಹೀಗೆ ಅಂತ, ಅದೊಂದು ನೋಡೋ ಖುಷಿ ಆಗ್ತದೆ ನಮಗೆ. ಹಾಗೆ ಒಂದು ಅಷ್ಟು ನಮ್ಮ ರೆಸ್ಪೆಕ್ಟ್ ಕೊಟ್ಟುಕೊಂಡು ಮಾತಾಡ್ತಾರಲ್ಲ ಅಂತ, ಅದೊಂದು ಖುಷಿ. ಅದಕ್ಕೋಸ್ಕರವೇ ನಾವು ರೀಲ್ಸ್ ವಾಪಸ್ ಮಾಡ್ತಿದ್ದೇವೆ, ಅವರಿಗೋಸ್ಕರ. ಯಾಕಂದ್ರೆ ನಮ್ಗೆ ಹೈಯೆಸ್ಟ್ ಅಂಥದ್ದೇ ಮೆಸೇಜ್ ಬರ್ತದೆ, ಸಾರ್ ಅಂಡ್ ಮೇಡಮ್, ಅಕ್ಕ ಮಾಮ, ಅಂಕಲ್ ಆಂಟಿ, ಆ ರೀತಿ ಮೆಸೇಜ್ ಬರ್ತದೆ ನಮ್ಗೆ. ಅದನ್ನ ನೋಡಿ ಮೆಸೇಜ್ ಎಂತ ಕಮೆಂಟ್ ನೋಡಿಕೊಂಡೇ ನಮಗೆ ಒಂದು ಖುಷಿ ಆಗಿದೆ. ಇನ್ನು ಮಾಡ್ಬೇಕು ಇವರಿಗೆ, ಇವರು ಇನ್ನು ನಮಗೆ ಖುಷಿ ಕೊಡ್ಬೇಕು ಇವರಿಗೆ ಅಂತ. ಅಂದ್ರೆ ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ನಮ್ಮ ಒಂದು ಕೋಟ್ಯಾಂತರ ಅಭಿಮಾನಿಗಳಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ಗಳು ಕೂಡ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನಮ್ಮ ಒಂದು ತಂದೆ ತಾಯಿಯನ್ನು ಕಾಣ್ತೇವೆ ಅಂದ್ರೆ ನಿಮ್ಮನ್ನು ನೋಡುವಾಗ. ಅಂದ್ರೆ ನಮ್ದು ಕೆಲವೆಲ್ಲ ಅಂದ್ರೆ ಕೆಲವರ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ರೀಲ್ ಮಾಡಿದ್ವಿ. ಅಂದ್ರೆ ಆರ್ಟ್ ಟಚ್ ಒಂದು ಹೇಳ್ತಾರೆ ನೋಡಿ, ಆರ್ಟ್ ಟಚಿಂಗ್ ವಿಡಿಯೋ ಅಂತ ಹೇಳ್ಬೋದು. ಅದಕ್ಕೆ ಒಂದು ತಂದೆ ಆದವರು ಹೇಗೆ ಒಂದು ಮಗಳ ಜೊತೆ ಹೇಗೆ ಸಂಬಂಧದಲ್ಲಿ ಒಂದು ರಿಲೇಷನ್ ಹೇಗೆ ಉಂಟು ಅದನ್ನು ತೋರಿಸ್ತಾರೆ ನಮ್ಮ ವಿಡಿಯೋದಲ್ಲಿ. ಅಷ್ಟೇ ಅಲ್ಲ, ಒಂದು ಗಂಡ ಒಂದು ಸ್ಯಾಲ್ರಿ ಆದ ಕೂಡಲೇ ಮನೆಗೆ ಬಂದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ, ಮನೆಯಲ್ಲಿದ್ದವರನ್ನೆಲ್ಲ ಎಷ್ಟು ಖುಷಿ ಪಡಿಸ್ತಾರೆ, ಅದು ಒಂದು ಟಾಪಿಕ್ ಉಂಟು. ಹಾಗೆ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಅಂಶಗಳು ಉಂಟು ನಮ್ಮ ವಿಡಿಯೋದಲ್ಲಿ. ಹಾಗೆ ಟೋಟಲ್ ಆಗಿ ಎಲ್ಲ ಅಂಶಗಳು, ಒಂದು ತಾಯಿ ಮಕ್ಕಳನ್ನು ಯಾವ ರೀತಿ ಪ್ರೀತಿ ಮಾಡುದು, ತಂದೆ ಹೇಗೆ ಪ್ರೀತಿ ಮಾಡುದು ಅಂಥದ್ದೆಲ್ಲ ಉಂಟು. ಅದನ್ನು ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸ್ ಅವರು ತುಂಬ ಇಷ್ಟಪಡ್ತಾರೆ. ನಿಮ್ಮನ್ನು ನೋಡುವಾಗ ನಮ್ಮ ಒಂದು ತಂದೆ ತಾಯಿಯ ನೆನಪಾಗ್ತದೆ, ಅದು ಕೂಡ ಹೇಳುವಾಗ ನಮಗೆ ಒಂದು ಸಂತೋಷ. ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ ಅವರಿಗೆ.
ನೀವು ಬೇಜಾರು ಮಾಡಬೇಡಿ. ಈಗ ಎಲ್ಲ ತಂದೆ ಕಳ್ಕೊಂಡಿರ್ತಾರೆ. ಹಾಗೆ ಸರ್ ನಿಮ್ಮನ್ನು ನೋಡಿ ನಮಗೆ ಒಂದು ತಂದೆ ನೆನಪಾಯಿತು ಅಂತದೆಲ್ಲ, ಅಂದರೆ ನಮ್ಮದೊಂದು ಸೆಂಟಿಮೆಂಟ್ ಎಲ್ಲ, ಕೆಲವೆಲ್ಲ ಸೆಂಟಿಮೆಂಟ್ ವಿಡಿಯೋಸ್ ಎಲ್ಲ ಅದನ್ನು ನೋಡಿ ಹೇಳ್ತಾರೆ, ಸರ್ ನಿಮ್ಮನ್ನು ನೋಡಿ ತಂದೆ ನೆನಪಾಗ್ತದೆ. ಮೆಸೇಜ್ ಹಾಕಿದ್ದಾರೆ ನಮಗೆ ನಮ್ಮ ರೀಲ್ಸ್ ಅಲ್ಲಿ, ಅದೇ ರೀತಿ ಮೆಸೇಜ್ ಹಾಕ್ತಿದ್ದಾರೆ. ಯಾವ ಈಗ ಹೇಳಿದ್ರಲ್ಲ ಎಸ್ಪಾಸ್ ಹೇಳಿದ್ರು ಸೇಮ್ ಅದೇ ರೀತಿ ಹಾಕಿದ್ದಾರೆ. ಅದನ್ನು ನಿಮಗೆ ಅವರು ರಿಪೀಟ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ರೀಲ್ಸ್ ಅಲ್ಲಿ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಅವರ ಎಷ್ಟೇ DM ಎಲ್ಲ ಮಾಡ್ತಾರೆ, ಅದು ಅವರು ತುಂಬಾ ಇಷ್ಟಪಡ್ತಾರೆ. ಅಂದ್ರೆ DM ಪ್ಲಸ್ ಕಮೆಂಟ್ ಹಾಕ್ತಿದ್ದಾರೆ. ನೀವು ನೋಡ್ಬೋದು ನಮ್ಮ ಶರ್ಮಿಳಾ GK 5 ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಶರ್ಮಿಳಾ GK ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಅನ್ನೋದನ್ನ ಅದರಲ್ಲಿ ನೀವು ನೋಡಿದ್ರೆ ಸಹ ಆ ಕಮೆಂಟ್ಸ್ ಅನ್ನು ಓದಿಕೊಂಡು ಹೋಗಿ ನಿಮ್ಗೆ ಗೊತ್ತಿರ್ತದೆ ಇವ್ರಿಗೆ ಇಂತೆಂತ ಬರ್ತಾವ ನೋಡಿ ಅಂತ. ಒಳ್ಳೊಳ್ಳೆ ಕಮೆಂಟ್ಸ್ ಉಂಟು ಅದರಲ್ಲಿ. ಅಂದ್ರೆ ನಾವು ತುಂಬಾ ರೀಲ್ಸ್ ಮಾಡಿದ್ದೇವೆ. ಅಂದ್ರೆ ರೀಲ್ಸ್ ಅಲ್ಲೆಲ್ಲ ಸ್ವಲ್ಪ ಆರ್ಟ್ ಟಚಿಂಗ್ ವಿಡಿಯೋ ಉಂಟು, ಅದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ ಹಾಗೆ. ಆಮೇಲೆ ನಾವು ಕೂಡ ಈಗ ಯಾರೋ ಒಂದು ಬೆಳೀತಾರೆ, ನಮ್ಮನ್ನು ನೋಡಿ ಕಲಿತಾರೆ, ಬೆಳೀತಿದ್ದಾರೆ ಅಂತೇಳಿ ನಾವು ಅದಕ್ಕೇನು ಒಂದು ಅಸೂಯೆ ಪಡುವವರಲ್ಲ, ಅಂತ ಒಂದು ಭಾವನೆಗಳು ನಮ್ಮಲ್ಲಿಲ್ಲ. ಯಾರು ಕೂಡ ಒಳ್ಳೇದಾಗ್ಬೇಕು ಅಷ್ಟೇ ನಾವು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ನಮ್ಮ ವಿಡಿಯೋ ನೋಡುವವರು ನಮಗೆ ಮೆಸೇಜ್ ಹಾಕಿದ್ದಕ್ಕೆ ಅವರಿಗೋಸ್ಕರ ನಾವು ಹೇಳ್ತಿದ್ದೇವೆ. ಇಲ್ಲಾಂದ್ರೆ ನಾವು ಆ ವಿಷಯಕ್ಕೆ ಹೋಗುದಿಲ್ಲ. ಅವರು ಹೇಳ್ತಿದ್ದಾರೆ ನೀವು ಓಪನ್ ಒಂದ್ಸಲ ಹೇಳಿಬಿಡಿ ಅದನ್ನು ಅಂತ ತಗೊಂಡು, ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿಕೊಂಡು ಹೇಳ್ತಿದ್ದೇವೆ. ಅಂದ್ರೆ ಅವ್ರು ಹೇಳುದಂತ ಹೇಳಿದ್ರೆ, ಸೇಮ್ ಮೇಡಮ್ ನಿಮ್ಮದೇ ಕಾಪಿ ಹಿಡಿತಾರೆ, ನೀವು ಹೇಗೆ ಮಾತಾಡ್ತೀರಿ ಸೇಮ್ ನಿಮ್ಮನ್ನೇ ಅವರು ಫಾಲೋ ಮಾಡ್ತಿದ್ದಾರೆ ಅಂತ. ಅದಕ್ಕೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಟ್ಯಾಲೆಂಟ್ ಪರ್ಸನ್ ನೋಡಿಕೊಂಡು ಅವರ ಇದ್ರ ಬಗ್ಗೆ ಅನುಸರಿಸಿಕೊಂಡು ಅವರು ಸಹ ಹೋಗ್ತಾರೆ. ಅವರಿಗೆ ಕೆಲವೊಮ್ಮೆ ಟ್ಯಾಲೆಂಟ್ ಇರುವುದಿಲ್ಲ, ಅವ್ರಿಗೆ ವಿಷಯ ಇನ್ನು ಏನು ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ಹಾಗೆ ಇನ್ನೊಬ್ಬರು ನೋಡಿಕೊಂಡು ಅವ್ರು ಕಲಿತಾರೆ. ಈಗ ನಮ್ಗಿಂತ ಇವರು ಅಂತ ಹೇಳಿದ್ರೆ ಕಲಿಬೇಕಂತಿಲ್ಲ, ಆಲ್ರೆಡಿ ಟ್ಯಾಲೆಂಟ್ ಪರ್ಸನ್ ಹಾಗೆ ಮಾತಾಡ್ತಾ ಇರ್ತಾರೆ. ಅವರ ಸ್ಕಿಲ್ ಉಂಟು ಮಾತಾಡೋದು, ಮತ್ತೆ ಆಟೋಮೆಟಿಕ್ ಅವರಿಗೆ ಕೆಲವೊಮ್ಮೆ ವರ್ಡ್ಸ್ ಎಲ್ಲ ಸಿಗ್ತದೆ ಕೆಲವೆಲ್ಲ ಮಾತಾಡ್ತಿರುವಾಗ. ಅದೇ ರೀತಿ ನಾನಿಲ್ಲ, ಅದೇ ಸ್ಕಿಲ್ ಅಲ್ಲಿ ನಾನಿಲ್ಲ. ಹಾಗೆ ನಾವು ವಿಷಯ ಹೇಳುದು, ಆಗ ಇದನ್ನ ನೋಡಿಕೊಂಡು ಅವ್ರು ಸಹ ಕಲಿತಿದ್ದಾರೆ. ಕಲೀಲಿ, ಓಕೆ, ಒಳ್ಳೇದು, ದೇವರು ಒಳ್ಳೇದು ಮಾಡಲಿ. ಅಂದ್ರೆ ತುಂಬಾ ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಹೋಗಿದ್ದೇನಲ್ಲ, ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಉಂಟು ಮಾತಾಡಿ. ಹಾಗೆ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಯಾವುದಕ್ಕೆ ಕೂಡ, ಈ ಮಾತಿನ ಒಂದು ಸ್ಕಿಲ್ ಅಂತೇಳಿ ನಮ್ಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಬೇಕು. ಆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಮುಂದುವರೆತಿದ್ದೇನೆ. ಆದರೆ ಬೇರೊಬ್ರು ನಂದು ಇಷ್ಟೊಂದು 8 ವರ್ಷದವರು ಯೂಟ್ಯೂಬರ್ ನನ್ನನ್ನು ನೋಡಿ ಕಲಿತಾ ಇದ್ದಾರೆ ಅಂತ ಹೇಳುವಾಗ ನನಗೆ ಅದು ಹೆಮ್ಮೆ ವಿಷಯವೇ ಅದು. ಯಾಕೆಂತ ಹೇಳಿದ್ರೆ ಗ್ರೇಟ್, ನಾನು 1 ವರ್ಷದವಳು, ನನ್ನ ಯೂಟ್ಯೂಬು 1 ವರ್ಷದ್ದು. ಆದರೆ ನನ್ನನ್ನು ನೋಡಿ 8 ವರ್ಷದವರು ಇಷ್ಟೊಂದು ಮುಂದುವರಿತಾರೆ. ನನ್ನ ಮಾತನ್ನೇ ಅವರು ಕಾಪಿ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಅದೊಂಥರ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನಾನು ಇಷ್ಟು ಗ್ರೇಟಾ ಅಂತೇಳಿ ಅದು ನನಗೆ ಅದರಲ್ಲಿ ಸ್ವಲ್ಪ ಖುಷಿ ಆಗ್ತದೆ ಫ್ರೆಂಡ್ಸ್, ಅಷ್ಟೇ. ಆಮೇಲೆ ಬೇರೇನಿಲ್ಲ ವಿಶೇಷ. ಬೇರೆ ಅಂತ ಹೇಳಿದರೆ ಅದೇ ನಮಗೆ ಶಾರ್ಟ್ ಫಿಲ್ಮಿಗೆಲ್ಲ ಈಗ ಆಪರ್ಚುನಿಟಿ ಎಲ್ಲ ಬಂದಿತ್ತು. ಹಾಗೆ ನಾವು ಅಂದರೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ 6 ಮಂತ್ ನಾವಲ್ಲಿ ಸ್ಟೇ ಮಾಡ್ಬೇಕಾಗ್ತದೆ ಮೈಸೂರಲ್ಲಿ ಎಲ್ಲ. ಸ್ಟೇ ಮಾಡೋದು ಸ್ವಲ್ಪ ಕಷ್ಟದ ವಿಚಾರವೇ. ಮನೆ ಬಿಟ್ಟು ಕೂಡ ಆಗ್ಲಿಕ್ಕಿಲ್ಲ, ತುಂಬಾ ಕಷ್ಟ. ಅದೆಲ್ಲ ನಮ್ಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಲೆವೆಲ್ ಅಲ್ಲೇ ನಾವು ಮಾಡಿಕೊಂಡು ನಿಮ್ಮನ್ನು ಮನೋರಂಜನೆ. ನಮ್ಗೆ ಈಗ ಇನ್ಸ್ಟಾಗ್ರಾಮ್ ಉಂಟು, ಫೇಸ್ಬುಕ್ ಉಂಟು, ಯೂಟ್ಯೂಬ್ ಚಾನಲ್ ಉಂಟು, ಇಷ್ಟು ಸಾಕು ನಮ್ಗೆ. ಇನ್ನೇನ್ ಬೇಕು ಲೈಫಲ್ಲಿ? ನಾವು ಹೇಗೆ ಖುಷಿಯಲ್ಲಿದ್ದೇವೆ ಅಂತದನ್ನೆಲ್ಲ ವಿಡಿಯೋ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಜೀವನದಲ್ಲಿ ಇಷ್ಟೇ, ಅಂದ್ರೆ ಎಲ್ರು ಕೂಡ ಖುಷಿಯಾಗಿರ್ಬೇಕಂತ ನಾವು ಭಾವಿಸುದು. ಅಂದ್ರೆ ಜೀವನ ಇರುವುದು 4 ದಿನ, ಏನಿಲ್ಲ. ನಾಳೆ ಎಲ್ಲರೂ ಕೂಡ ಹೋಗುವವರೆ. ಹಾಗೆ ಯಾಕೆ ಸುಮ್ನೆ ಬೇಚಾರ ಮಾಡ್ಬೇಕು, ಚಿಂತೆ ಮಾಡ್ಬೇಕು? ಇರುವಾಗ ಖುಷಿಯಲ್ಲಿ ಇರ್ಬೇಕು, ನಗುತ್ತಾ ಇರ್ಬೇಕು. ಇನ್ನೊಬ್ರನ್ನು ನಗಿಸುವ ಒಂದು ಟ್ಯಾಲೆಂಟ್ ಉಂಟಲ್ಲ ಫ್ರೆಂಡ್ಸ್, ಅದು ದೊಡ್ಡದು. ಖುಷಿ ಕೊಡುವಂಥದ್ದು ಅದು ತುಂಬಾ ದೊಡ್ಡದು. ಹಾಗೆ ಏನೇನೋ ಟೆನ್ಷನ್ ಇರ್ತಾರೆ, ನಮ್ಗೆ ಹಾಕ್ತಾರಲ್ಲ ಮೆಸೇಜ್, ಅದ್ರಲ್ಲಿ ನಮಗೆ ಗೊತ್ತಾಗ್ತದೆ. ಟೆನ್ಷನ್ ಇರ್ತಾರೆ, ನಮ್ಮ ವಿಡಿಯೋ ನೋಡಿದ ಕೂಡ ಒಂದು ಖುಷಿ ಆಗ್ತದೆ ಅವರಿಗೆ. ಅವ್ರು ಹೇಳ್ತಾರೆ ನಮ್ಮ ವಿಡಿಯೋ ನೋಡಿ ಕೂಡ ಒಂದು ಖುಷಿ ಆಗ್ತದೆ. ಅದೆಲ್ಲ ನಮಗೆ ನೀವು ಕಮೆಂಟ್ ನೋಡಿದರೆ ಎಲ್ಲ ಗೊತ್ತಾಗ್ತದೆ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೀವು ಕಮೆಂಟ್ ನೋಡಿದರೆ ಎಲ್ಲ ಗೊತ್ತಾಗ್ತದೆ ನಿಮಗೆ, ಇವರು ಈ ರೀತಿ ಎಲ್ಲ ಬರ್ತಾ ಇದೆ ಅಂತ ಹೇಳ್ಕೊಂಡು. ಹಾಗೆ ನಮಗೆ ಸಹ ಒಂದು ಖುಷಿ ಆಗ್ತದೆ. ಅವರು ಒಂದು ಕಮೆಂಟ್ ಆಗಿದ್ರು ನಾವು ಖುಷಿ ಆಗ್ತದೆ, ಅವರಿಗೆ ನಾವು ರಿಪ್ಲೈ ಮಾಡ್ತಾ ಇದ್ದೇವೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ವಿಷಯ ಇದಾಗಿತ್ತು. ನಿಮ್ಮ ಜೊತೆ ನಮ್ಮದು ಮಾತುಕತೆ ಅಷ್ಟೇ. ಹಾಗೆ ಹೇಳಿ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ
ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ಯಾರು ನೋಡ್ತಾ ಇದ್ದೀರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಕೂಡ ನಮ್ಮ ಧನ್ಯವಾದಗಳು. ಹಾಗೆ ಬೇರೇನಿಲ್ಲ ಫ್ರೆಂಡ್ಸ್ ಮಾತಾಡ್ಲಿಕ್ಕೆ, ಇನ್ನೂ ವಿಡಿಯೋ ಬರ್ತಾ ಇರ್ತದೆ. ಎಲ್ಲರಿಗೂ ಕೂಡ ಶುಭರಾತ್ರಿ. ಬಾಯ್ ಬಾಯ್, ಲವ್ ಯು ಆಲ್.